ಈ ಬಾರಿಯೂ ಕೂಡ ಓಟ್ ಹಾಕೋದಕ್ಕೆ ರಮ್ಯಾ ಮೇಡಂ ಬಂದಿಲ್ಲ. ನಿನ್ನೆ ಮಂಡ್ಯದಲ್ಲಿ ನಡೆದಂತ ಲೋಕಸಭೆ ಮತದಾನದಲ್ಲಿ ರಮ್ಯಾ ಅವರು ನಾಪತ್ತೆ ಆಗ್ಬಿಟ್ಟಿದ್ರು. ಈ ಬಾರಿ ಕೂಡ ಓಟ್ ಅನ್ನ ತಮ್ಮ ಹಕ್ಕನ್ನ ಚಲಾವಣೆ ಮಾಡೋದಕ್ಕೆ ರಮ್ಯಾ ಅವರು ಬಂದಿಲ್ಲ. ಈ ಬಗ್ಗೆ ಬಿಜೆಪಿ ನಾಯಕ ಸುರೇಶ್ ಕುಮಾರ್ ಟ್ವೀಟ್ ಅನ್ನ ಮಾಡಿದ್ದಾರೆ. ರಮ್ಯಾ ಅವರು ಎಲ್ಲಿ ಮಂಡ್ಯದಲ್ಲಿ ಪ್ರಚಾರಕ್ಕೆ ಬರ್ತಾರಾ ಇಲ್ವಾ, ಸಾಕಷ್ಟು ಚರ್ಚೆಗಳು ನಡೀತಾನೆ ಇತ್ತು. ಕಣ್ಮರಿ ಹಾಕ್ಬಿಟ್ಟಿದ್ದಾರೆ ರಮ್ಯಾ ಅವರು. ಅಟ್ಲೀಸ್ಟ್ ಓಟ್ ಹಾಕೋದಕ್ಕೆ ಬರ್ತಾರಾ ಬರಲ್ವಾ ಅನ್ನೋ ನಿರೀಕ್ಷೆ ಇತ್ತು. ಫೈನಲಿ ಅವರು ಬಂದಿಲ್ಲ. ಈಗ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾ ಪ್ರಮುಖರಾಗಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ. ಕೊನೆಗೂ ಮತದಾನಕ್ಕೆ ರಮ್ಯಾ ಗೈರಾಗಿದ್ದಾರೆ. ಈ ಬಗ್ಗೆ ಈಗ ಸುರೇಶ್ ಕುಮಾರ್ ಅವರು ದನಿ ಎತ್ತಿದ್ದಾರೆ. ಟ್ವೀಟ್ ಮಾಡೋ ಮುಖಾಂತರವಾಗಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಸೊ ಏನ್ ಟ್ವೀಟ್ ಮಾಡಿದ್ದಾರೆ ನಾವು ಗಮನಿಸ್ತಾ ಇದ್ದೀವಿ. ಕೊನೆಗೂ ಮತದಾನಕ್ಕೆ ಬರದೆ ವೋಟಿಂಗ್ಗೆ ಗೈರಾಗಿದ್ದಾರೆ. ಹ್ಯಾಟ್ರಿಕ್ ಸಾಧಿಸಿದ ನಟಿ ರಮ್ಯಾ. ಇವರು ಕಾಂಗ್ರೆಸ್ನ ಸೋಷಿಯಲ್ ಮೀಡಿಯಾ ಪ್ರಮುಖರು ಅಂತ ಇವರು ಟ್ವೀಟ್ ಮಾಡೋ ಮುಖಾಂತರವಾಗಿ ಟಾಂಗ್ ಅನ್ನ ಕೊಟ್ಟಿರೋದು. ಯಾಕಂದ್ರೆ ಪಕ್ಷದಲ್ಲಿ ಒಂದು ಪ್ರಮುಖ ಹುದ್ದೆ ಅಂದ್ರೆ ಅದು ಸೋಷಿಯಲ್ ಮೀಡಿಯಾದ ಪ್ರಮುಖ ಸ್ಥಾನದಲ್ಲೇ ಇದ್ದಾರೆ. ಆದ್ರೆ ಇವ್ರು ಮಾತ್ರ ಮತದಾನಕ್ಕೆ ಬಂದಿಲ್ಲ ಅಂತ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಬಿಜೆಪಿಯವರು ಮತ್ತೆ ಅಧಿಕಾರಕ್ಕೆ ಬರಲ್ಲ. ನಮ್ಮ ರಾಜ್ಯದಲ್ಲಿ ಬಿಜೆಪಿಗೆ ಬರೀ 2 ಕ್ಷೇತ್ರಗಳಲ್ಲಿ ಗೆದ್ದಿತ್ತು ಅಷ್ಟೇ. ಬಂಗಾಳದಲ್ಲಿ ಬಿಜೆಪಿ ಬರುತ್ತೆ ಅನ್ನೋದು ಅವರ ಕನಸು ಅಂತ ಹೇಳಿದ್ದಾರೆ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ. ನ್ಯೂಸ್ 18 ಎಡಿಟರ್ ಇನ್ ಚೀಫ್ ರಾಹುಲ್ ಜೋಶಿ ನಡೆಸಿದ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಮಮತಾ ಬಿಜೆಪಿ ವಿರುದ್ಧ ಹರಿಹಾಯ್ದಿದ್ದಾರೆ. तो आपको लगता है मेन ऑपोजिशन पार्टी स्टेट में अब बीजेपी हो गई है? हम ऐसा कुछ नहीं मानते। ऑपोजिशन अभी हमारा स्टेट में देखो, असेंबली में उसका खाली 3 सीट है और लोकसभा में 2 सीट है। सपना देखना होता है, लेकिन सपना काबिल करने का मालूम होना चाहिए। उन्होंने सपना दिखाता है बड़ा बड़ा बात करके, झूठा बात करके, बहुत बड़ा बड़ा गंदा गंदा बात करके, लेकिन सपना देखने के लिए जो दिल चाहिए वो दिल उसका पास नहीं है। इसी के लिए बहुत आसानी है कहने का, मैं ये करेगा वो करेगा। दिस टाइम आई एम टेलिंग यू, बंगाल एंड यूपी विल बी द डिसीजन मेकिंग फैक्टर्स। ये दोनों मिलकर गवर्नमेंट बनाएगा।